ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡೋಣ. ನೋಡಿ, ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗಾರ್ಲಿಕ್ನ ಹಾಗೆ ಹಸಿಯೋದು ಆಫ್ ಮಾಡ್ತಾರೆ, ಅದು ಇಷ್ಟ ಆದವ್ರು ಮಾಡ್ಕೋಬೋದು. ಈ ಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಗೋಲ್ಡನ್ ಕಲರ್ ಬರಲಿ. ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಆಯ್ತಾ ಇದೆ. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲ ಇಷ್ಟ ಆಗುತ್ತೆ. ಇದು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು. ಈಸಿಯಾಗೂ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ, ಸಿಂಪಲಾಗೂ ಇರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಆಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಇವಾಗ ಗಾರ್ಲಿಕ್ ಬಟರ್ ಹೆಂಗೆ ಮಾಡೋಣ ನೋಡೋಣ. ನೋಡಿ, ಈಗ ಇದು ಗಾರ್ಲಿಕ್ನ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಗಾರ್ಲಿಕ್ನ. ನೋಡಿ, ಈಗ ಬಟರ್ ಆಫು, ಬಟರ್ ಸ್ವಲ್ಪ ಕೊರಿಯಾಂಡರ್, ಸ್ವಲ್ಪ ಆರಿಗೇನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಉಪ್ಪು. ನೀಟಾಗಿದ್ದ ಕ್ರೀಮಿ ಟೈಪ್ ಮಾಡ್ಕೋಬೇಕು. ಇದನ್ನ ನೋಡಿ, ಇದಾಗಿದೆ. ಇದೀಗ ನೋಡಿ, ಬ್ರೆಡ್ನ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸೈಡ್ ಮಾತ್ರ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪನೇ ಸ್ಪ್ರೆಡ್ ಮಾಡಬೇಕು ಇದಕ್ಕೆ. ಅರ್ಜೆಂಟಾಗಿ ಗೆಸ್ಟ್ಗಳು ಬಂದಾಗ ಆರಾಮಾಗಿ ಮಾಡಿ ಟೀ ಟೈಮಲ್ಲಿ ಕೊಡ್ಬೋದು. ಇದನ್ನ ಎಲ್ಲದಕ್ಕೂ ಹಾಗೆ ಸ್ಪ್ರೆಡ್ ಮಾಡ್ಕೊತೀನಿ.
ಚೀಸ್ನ ಕ್ಯೂಬ್ಸ್ ಥರದ್ದು ತುರಿದಿಕೊಂಡಿದ್ದೀನಿ. ಈಗ ಇದ್ರ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿ ಮನೇಲಿ. ನೋಡಿ ಆಗಿದೆ. ಈಗ ಇದನ್ನ ಹೇಗೆ ಮಾಡೋದು ನೋಡೋಣ. ನೋಡಿ ಪ್ಯಾನ್ ಇಕ್ಕಿದ್ದೀನಿ. ಫುಲ್ಲು ಮೀಡಿಯಮ್ ಸ್ಲೋಲ್ಲೇ ಮಾಡಬೇಕಿದ್ನ. ತವ ಏನೂ ಹಾಕ್ಬಾರ್ದು, ಎಣ್ಣೆ ಗಿಣ್ಣೆ ಎಲ್ಲ. ಹಾಗೆ ಮಾಡ್ಕೋಬೇಕಿದ್ನ. ಫುಲ್ಲು ಮೀಡಿಯಮ್ ಸ್ಲೋಲ್ಲೇ 3 ನಿಮಿಷ ಮಾಡಬೇಕು. ಇದ್ರ ಮೇಲೆ ಕ್ಲೋಸ್ ಮಾಡಬೇಕಿದ್ನ. ಫಾಸ್ಟ್ ಮಾಡಬಾರ್ದು. ಫಾಸ್ಟ್ ಮಾಡಿದ್ರೆ ಕೆಳಗಡೆ ಸೀದೋಗಿ ರಸ್ಕ್. ನೋಡಿ ಎಷ್ಟು ಚೆನ್ನಾಗಿದೆ. ಇದಾಗಿದೆ. ಈಗ ಸಾಕು, ಇಷ್ಟಾದರೆ ಸಾಕು. ಈಗ ತೆಗ್ಬಿಡ್ಬೇಕಿದ್ನ. ನೋಡಿ ಹೇಗೆ ಮೆಲ್ಟ್ ಆಗಿದೆ ಚೀಸ್. ಇಷ್ಟಾದರೆ ಸಾಕಿದು. ಈಗ ತೆಗ್ಯೋಣ. ಇಲ್ಲಿ ಈಗ ಇನ್ನು ಇದ್ವಾ ಅದು ಮಾಡ್ಕೊಂಡಿದ್ದೀನಿ, ಅದನ್ನು ಹಾಗೆ ಮಾಡೋಣ. ನೋಡಿ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ, ಸ್ವಲ್ಪ ಮೇಲೆ ಕೊರಿಯಾಂಡರ್ ಲೀವ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಗಾರ್ಲಿಕ್ ಚೀಸ್ ಬ್ರೆಡ್ ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.